ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ರೊಚ್ಚಿಗೆದ್ದಿದ್ದಾಯ್ತು. ಇನ್ನೇನಾದ್ರೂ ಜಿ.ಪಿ. ಪಾಟೀಲ್ ಕತೆ ಮುಗೀತು ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಲ್ಲೂ ಕೂಡ ಜಿ.ಪಿ. ಪಾಟೀಲ್ ವಿಕ್ಕಿನ ಬಚಾವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಜಿ.ಪಿ. ಪಾಟೀಲ್ ಕಾಪಾಡೋಕ್ಕಾಗೋದು ಒಬ್ಬರಿಂದ ಮಾತ್ರ, ಅದು ಅರ್ಜುನಿಂದ. ಹಾಗಿದ್ರೆ ನ್ಯಾಯ ನೀತಿ ಅಂತ ಅನ್ಕೊಂಡು ಇರ್ತಕ್ಕಂಥ ಅರ್ಜುನ್ ಸೂಪರ್ ಹೀರೋ ಅಂತ ಅನ್ಕೊಂಡು ಪ್ರೀತಿ ಮಾಡಿರ್ತಕ್ಕಂಥ ತಂದೆಯನ್ನ ಕಾಪಾಡ್ತಾರ? ತಂದೆಗೋಸ್ಕರ ತನ್ನ ಎಥಿಕ್ಸ್ ಅನ್ನ ಬಿಡ್ತಾರ? ಪ್ರೀತಿ ಮಾಡ್ತಿರೋ ಭಾರ್ಗವಿಗೆ ಮೋಸ ಮಾಡಿಬಿಡ್ತಾರೆ ಅರ್ಜುನ್? ಏನಾಗತ್ತೆ, ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ತನ್ನ ತಂದೆ ಜೊತೆ ತನ್ನ ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ವಿಕ್ಕಿ ತನ್ನ ಕಡೆ ರೌಡಿಗಳನ್ನ ಭಾರ್ಗವಿ ಮನೆಗೆ ಕಳಿಸಿದ್ದಾರೆ. ಬಿಕಾಸ್ ಆ ಒಂದು ಪೆನ್ ಡ್ರೈವ್ ಅಲ್ಲಿ ಸಂಧ್ಯಾ ಜೊತೆ ವಿಕ್ಕಿ ಮಿಸ್ಬಿಹೇವ್ ಮಾಡಿದ್ದು ರೆಕಾರ್ಡ್ ಆಗಿದೆ. ಆ ಒಂದು ರೆಕಾರ್ಡಿಂಗ್ ಆ ಪೆನ್ ಡ್ರೈವ್ ಅಲ್ಲಿ ಇದೆ ಅಂತಕ್ಕಂಥ ವಿಷಯ ಇಲ್ಲಿ ವಿಕ್ಕಿಗೆ ಗೊತ್ತಾಗಿರೋದ್ರಿಂದ ರೌಡಿಗಳನ್ನ ಭಾರ್ಗವಿ ಮನೆಗೆ ಕಳಿಸ್ತಾರೆ, ಆ ಒಂದು ಪೆನ್ ಡ್ರೈವ್ ಅನ್ನ ಹುಡ್ಕೊಂಡ್ ಬನ್ನಿ ಅಂತ. ಇದರ ಸುಳಿವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಭಾರ್ಗವಿ ತನ್ನ ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಅಂತ ಹೊರಡ್ತಾರೆ. ಇದೇ ಸಮಯವನ್ನ ಯೂಸ್ ಮಾಡ್ಕೊಂಡಂತ ವಿಕ್ಕಿ ಕಡೆ ರೌಡಿಗಳು ಭಾರ್ಗವಿ ಮನೆಯವರು ಇಲ್ಲದೆ ಇರೋ ಟೈಮಲ್ಲಿ ಬೀಗನ ಓಡದದ್ದೆ ಮನೆ ಒಳಗಡೆ ನುಗ್ತಾರೆ. ಇದೇ ಸಮಯಕ್ಕೆ ಅತ್ತೆ ದೇವಸ್ಥಾನಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಅಯ್ಯೋ ನಾನು ಕಾಳುಗಳನ್ನ ನೆನ್ಸಿಟ್ಟಿದ್ದೆ, ಅದನ್ನ ತರೋದು ಮರ್ತ್ಬಿಟ್ನಲ್ಲ ಅಂತ ಹೇಳಿದಾಗ ಇಲ್ಲಿ ಅಪ್ಪ ಮಗಳು ನಾವೇ ಹೋಗಿ ತಗೊಂಡ್ ಬರ್ತೀವಿ ಅಂತ ಹೊರಟು ಮತ್ತೆ ವಾಪಸ್ ಮನೆ ಕಡೆ ಬರ್ತಿದ್ದಾರೆ. ಅತ್ತ ಕಡೆ ಭಾರ್ಗವಿ ಮನೆಯಲ್ಲಿ ವಿಕ್ಕಿ ಕಡೆ ರೌಡಿಗಳು ಇಡೀ ಮನೇನ ಚಲ್ಲಾಪಿಲಿ ಮಾಡಿದ್ದಾರೆ. ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಪೆಂಡ್ರೈವ್ ಎಲ್ಲೇ ಕಡೆ ಎಷ್ಟೇ ಹುಡುಕಿದ್ರು ಕೂಡ ಸಿಗ್ತಾನೆ ಇಲ್ಲ. ತದನಂತರ ಭಾರ್ಗವಿ ಮತ್ತೆ ಅಪ್ಪ ಮನೆಗೆ ಬರ್ತಿದ್ದಾಗ ಏನಿದು ಅಮ್ಮ ಲಾಕ್ ಮಾಡಿರ್ಲಿಲ್ಲ, ಡೋರ್ ಓಪನ್ನೇ ಆಗಿದ್ಯಲ್ಲ ಅಂದಾಗ ನಿಮ್ಮಮ್ಮ ಏನು ಯೋಚನೆಲೆ ಹಂಗೆ ಬಂದ್ಬಿಟ್ಟಿರ್ತಾಳ್ ಬಿಡು ಅಂತ ಅನ್ಕೊಂಡಿದ್ದ ಒಳಗಡೆ ಬರ್ತಾರೆ. ಒಳಗಡೆ ಬಂದಿದ್ದೆ ಅವ್ರಿಗೆ ಬಂದಿರೋ ಕೆಲಸನ ಮುಗಿಸ್ಕೋತಾರೆ. ನಂತರ ರೌಡಿಗಳು ಕೂಡ ಅವಸ್ಕೊಂಡ್ಬಿಡ್ತಾರೆ, ಯಾರೋ ಬಂದ್ರು ಅಂತ ಅನ್ಕೊಂಡಿದ್ದೆ. ನಂತರ ಅಪ್ಪ ಮಗಳು ಹೊರಗಡೆ ಬರ್ಬೇಕಿದ್ರೆ ಅಪ್ಪಂಗೆ ಸ್ವಲ್ಪ ಸುಸ್ತಾಗತ್ತೆ, ಅಲ್ಲಿ ಕಲ್ಲನ್ ಮೇಲೆ ಕೂರಿಸ್ತಾರೆ. ಅದೇ ಟೈಮಲ್ಲಿ ಒಳಗಡೆ ರೌಡಿಗಳು ಹೋದ್ರು ಅಂತ ಅನ್ಕೊಂಡಿದ್ದೆ ತಮ್ಮ ಹುಡುಕುವಿಕೆಯನ್ನ ಶುರು ಮಾಡ್ಕೋತಾರೆ. ಏನೋ ಮನೆ ಒಳಗಡೆ ಗದ್ದಲ ಕೇಳಿಸ್ತಿದೆ ಅಲ್ಲ ಅಂತ ಅನ್ಕೊಂಡಂತ ಭಾರ್ಗವಿ ಮತ್ತೆ ಅವಳ ತಂದೆ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಲೈಟ್ ಆನ್ ಮಾಡಿದೆ ಗೊತ್ತಾಗತ್ತೆ ವಿಕ್ಕಿ ಕಡೆ ರೌಡಿಗಳು ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ. ನೋಡಿದ್ದೆ, ಹೋ ಯಾರೋ ನೀವು ಅಂತ ಹೇಳಿ ಭಾರ್ಗವಿ ಕೇಳ್ತಿದ್ರೆ ನಾವ್ ಯಾರು ಅಂತ ಗೊತ್ತಾಗತ್ತೆ, ಎಲ್ಲಿಟ್ಟಿದ್ಯಾ ಪೆನ್ ಡ್ರೈವ್ ಅನ್ನ ಹೇಳು ಅಂತ ಹೇಳ್ತಾರೆ. ಪೆನ್ ಡ್ರೈವ್ ಹುಡ್ಕೊಂಡು ಬಂದಿದ್ರ ನೀವು ಯಾವುದೇ ಕಾರಣಕ್ಕೂ ಹುಡ್ಕೋದ್ರು ಸಿಗೋದಿಲ್ಲ ಅಂತ ಹೇಳಿ ಇಲ್ಲಿ ಭಾರ್ಗವಿ ಎಲ್ಲಾ ರೌಡಿಗಳನ್ನ ಹಿಗ್ಗಾಮುಗ್ಗ ಜಡಾಯಿಸಿ ಬಿಸಾಡ್ಬಿಡ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ರೌಡಿಗಳು ಎಷ್ಟೇ ಮಾಡಿದ್ರು ಕೂಡ ಭಾರ್ಗವಿ ಮುಂದೆ ಗೆಲ್ಲೋಕಂತೂ ಸಾಧ್ಯ ಆಗೋದೇ ಇಲ್ಲ. ಆ ಕಡೆ ವಿಕ್ಕಿಗಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ, ಏನಾಯ್ತು ಏನ್ ಕತೆ ಅಲ್ಲಿ ಅಂತ ಹೇಳಿ ಪದೇ ರೌಡಿಗಳಿಗೆ ಕಾಲ್ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ಭಾರ್ಗವಿ ಮುಂದೆ ಮಂಡಿಯೂರಿ ಕೂತಿರ್ತಕ್ಕಂಥ ರೌಡಿ ಫೋನ್ ಅನ್ನ ಭಾರ್ಗವಿನೇ ತಗೋತಿದ್ದಾಗೆ ಆ ಕಡೆ ವಿಕ್ಕಿ ಅಂತೂ ಕಾಲ್ ಮಾಡಿದ್ದೆ, ಏನು ಸಿಕ್ತಾ ಪೆನ್ ಡ್ರೈವ್ ಅಂತ ಕೇಳ್ತಿದ್ದಾರೆ. ಅಯ್ಯೋ ಪೆನ್ ಡ್ರೈವ್, ನಿನಗೆ ಯಾವುದೇ ಕಾರಣಕ್ಕೂ ಪೆನ್ ಡ್ರೈವ್ ಸಿಗೋದಿಲ್ಲ, ಪೆನ್ ಡ್ರೈವ್ ಎಲ್ಲಿರಬೇಕು ಅಲ್ಲಿ ಸೇಫ್ ಆಗಿದೆ ವಿಕ್ಕಿ. ಏನು ನಿನ್ನ ಕತೆ ಪದೇ ಬಂದು ನನ್ನ ಹತ್ರನೇ ಒಕ್ಕಲಿಸ್ಕೊಂಡು ಕೆಟ್ಟಾಗೆ ಬೀಳಿಸ್ಕೊಂಡು ಒಂದೊಂದು ಕೇಸ್ ಹಾಕಿಸ್ಕೊತಾ ಇರ್ತೀಯಲ್ಲ, ರೆಡಿ ಆಗು ಮತ್ತೊಂದು ಕೇಸ್ಗೆ ಜೈಲ್ಗೆ ಹೋಗೋದಕ್ಕೆ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಗ ಆ ಕಡೆ ವಿಕ್ಕಿ ಮುಗೀತು ನನ್ನ ಕತೆ, ಮತ್ತೆ ಪ್ಲಾನ್ ಫ್ಲಾಪ್ ಆಯಿತು, ನಾನು ನಂಬ್ಕೊಂಡು ಅಂತ ಕೆಂಡಾಮಂಡಲ ಆಗ್ತಿದ್ದಾರೆ. ನಂತರ ಈ ಕಡೆ ಭಾರ್ಗವಿ ಮತ್ತು ಅವರ ತಂದೆ ಬೆಳಗ್ಗೆ ಆಗ್ತಿದ್ದಾಗೆ ಫೈನಲಿ ಡಿಸೈಡ್ ಮಾಡ್ಕೋತಾರೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ. ಆ ಕಡೆ ರೌಡಿಗಳು ಕೂಡ ವಿಕ್ಕಿ ಹತ್ರ ಹೋಗಿದೆ. ಸರ್ ನಾವು ಎಲ್ಲ ಕಡೆ ಹುಡ್ಕಿದ್ವಿ ಸರ್, ಎಷ್ಟು ಹುಡ್ಕಿದ್ರು ಕೂಡ ಪೆನ್ ಡ್ರೈವ್ ಇಲ್ಲ ಸರ್, ಪೆನ್ ಡ್ರೈವ್ ಅವ್ರ ಮನೇಲೇ ಇಲ್ಲ ಅಂತ ಹೇಳಿ ವಿಕ್ಕಿಗೆ ಹೇಳ್ತಿದ್ದಾರೆ. ನಿಮ್ಮನ್ನ ಇದಕ್ಕೆ ಕಳಿಸಿದ್ದು ಅಂತ ರೌಡಿಗಳ ಮೇಲೆ ಕೆಂಪೆ ಇರ್ತಿದ್ದಾರೆ ವಿಕ್ಕಿ. ನಂತರ ಭಾರ್ಗವಿ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಅದೇ ಪ್ರತಾಪ್ ನ್ಯಾಯಕ್ಕೆ ಎತ್ತಿ ಹಿಡಿತಕ್ಕಂಥ ಮನುಷ್ಯನ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಹತ್ರ ಬರ್ತಿದ್ದಾಗೆ ಏನು ಭಾರ್ಗವಿ ಅವರೇ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಅಂತದ್ದಾಗೆ ವಿಕ್ಕಿ ಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು ಅಂತಾರೆ. ವಿಕ್ಕಿ ಏನು ಮಾಡ್ದ ಅಂದಾಗ ಬಂದು ನಮ್ಮ ಹತ್ರನೇ ಹಾಕೋತಾನೆ ಅವನು, ಪದೇ ಒಂದಲ್ಲ ಎರಡಲ್ಲ ಕೇಸ್ ಹಾಕಿಸ್ಕೋತಾನೆ ಇರ್ತಾನೆ. ಅವನು ಎಡ್ವರ್ಟ್ ಮಾಡ್ಕೋತಿದ್ದಾಗೆ ನಮ್ಮ ಕೇಸ್ ಸ್ಟ್ರಾಂಗ್ ಆಗುತ್ತೆ, ನಮಗೆ ಸಾಕ್ಷಿಗಳು ಸಿಗ್ತಾ ಹೋಗ್ತವೆ. ದಡ್ಡ ಅವನು ಮತ್ತೆ ಎಡ್ವರ್ಟ್ ಮಾಡ್ಕೊಂಡಿದ್ದಾನೆ. ನಮ್ಮನೆಗೆ ಪೆನ್ ಡ್ರೈವನ್ನ ಹುಡುಕ್ಸೋಕೆ ಅಂತ ಕರೆಸಿದ್ದ ರೌಡಿಗಳು ನಮ್ಮನೆಗೆ ಬಂದು ಅವನ ಕಡೆಯಿಂದ ರಾಬ್ರಿ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ಕೊಡೋಣ ಅಂತ ಬಂದಿದ್ದೀನಿ ಅಂತ ಇದ್ದಾಗ, ಸರಿ ಬಿಡಿ ರಾಬ್ರಿ ಕೇಸ್ ಕೂಡ ಹಾಕೋಣ. ಅಯ್ಯೋ ಅವನ ಕತೆನ ಜೈಲಿಗೆ ಬಂದಿದ್ದಾಯ್ತು, ಮತ್ತೆ ಕೋರ್ಟಲ್ಲಿ ಮಗದೊಮ್ಮೆ ಅಪ್ಲಿಕೇಶನ್ ಹಾಕಿ ಒಂದೊಂದು ಸೆಕ್ಷನ್ ಕೂಡ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರೋದು, ಅವನ ಕತೆ ಮುಗೀತು ಬಿಡಿ ಅಂತ ಹೇಳಿ ಪ್ರತಾಪ್ ಅವರು ಕೂಡ ಹೇಳ್ತಿದ್ದಾರೆ. ಹೌದು ಸರ್, ಮತ್ತೆ ಅವನನ್ನ ಲಾಕ್ ಮಾಡಲೇಬೇಕು ಅಂತ ಭಾರ್ಗವಿ ಹೇಳಿದಾಗ, ಪೆನ್ ಡ್ರೈವ್ ಅಲ್ಲಿ ಏನಿದೆ ಅವನ ವಿರುದ್ಧ ಸಾಕ್ಷಿ ಇದೆಯಾ ನಿಮ್ಮ ಹತ್ರ ಅಂದಾಗ, ಹೌದು ಆ ಪೆನ್ ಡ್ರೈವ್ ಅಲ್ಲಿ ವಿಕ್ಕಿ
ವಿಕ್ಕಿ ವಿರುದ್ಧ ಸಾಕ್ಷಿ ಇದೆ, ಅವನು ಸಂಧ್ಯಾ ಜೊತೆ ಮಿಸ್ಬಿಹೇವ್ ಮಾಡಿದ ಸಾಕ್ಷಿ ಇದೆ ಅಂತ ಭಾರ್ಗವಿ ಹೇಳ್ತಾರೆ. ಹೌದಾ, ಸಾಕ್ಷಿ ಎಲ್ಲಿ ಅಂದಾಗ ಯಾರ ಹತ್ರ ಇರಬೇಕು, ಅವ್ರ ಹತ್ರ ಸೇಫ್ ಆಗಿದೆ ಸರ್, ಯಾವುದೇ ಕಾರಣಕ್ಕೂ ಕೂಡ ಅದು ಯಾರು ಅನ್ನೋದನ್ನ ಅವರು ಕಂಡುಹಿಡಿಯೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಪ್ರತಾಪ್ ಅವರು ಹೊರಗಡೆ ಬರ್ತಾರೆ. ಅದ ಕಡೆ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದ್ದೆ ಇಲ್ಲಿ ಭಾರ್ಗವಿ ಏನು ಕಾಲ್ ಮಾಡಿದ್ದು ಪಾರ್ಥ ಅಂತ ಕೇಳ್ತಿದ್ರೆ, ಅದು ಈ ಒಂದು ಪೆನ್ ಡ್ರೈವ್ ಅಲ್ಲಿ ಏನು ಸಾಕ್ಷಿ ಇದೆ, ಅಷ್ಟು ಸಾಲಿಡ್ ಪ್ರೂಫ್ ಇದೆಯಾ ಅಂತ ಎಲ್ಲ ಕೇಳ್ತಿದ್ದಾರೆ. ಖಂಡಿತ ಇದೆ, ನನ್ನ ಮೇಲೆ ವಿಕ್ಕಿ ರೌಡಿಗಳನ್ನ ಕರೆಸಿ ಪೆನ್ ಡ್ರೈವನ್ನು ಹುಡುಕ್ಸೋಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋಕೆ ಅಂತ ಬಂದಿದ್ದೀನಿ. ಆ ಪೆನ್ ಡ್ರೈವಲ್ಲಿ ತುಂಬಾ ಸಾಲಿಡ್ ಪ್ರೂಫ್ ಇದೆ, ತುಂಬ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾರೆ. ನಂತರ ಇದರಲ್ಲಿ ಅಂಥದ್ದು ಏನಿದೆ ಅಂತ ಕೇಳೋಕು ಆತ ಕಡೆ ಯಾರೋ ಬಂದರು ಅಂತ ಹೇಳಿ ಅರ್ಜುನ್ ಕಾಲ್ ಕಟ್ ಮಾಡಿಬಿಡ್ತಾರೆ. ತದನಂತರ ಇತ್ತ ಕಡೆ ಪ್ರತಾಪ್ ಅವರು ಹೊರಗಡೆ ಬರ್ತಿದ್ದಾಗೆ ವಿಕ್ಕಿ ತನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದಾರೆ. ಏನಪ್ಪ ನೀನೇ ಬಂದ್ಬಿಟ್ಯಾ, ಇನ್ನು ಸ್ವಲ್ಪ ದಿನ ನಾನೇ ಬರ್ತಿದ್ನಲ್ಲ ನಿನ್ನನ್ನು ಜೈಲಿಗೆ ಕರ್ಕೊಂಡು ಬರೋದಕ್ಕೆ, ಅಷ್ಟರಲ್ಲಿ ತಾವೇ ಬಂದ್ಬಿಟ್ಟಿದ್ದೀರಾ ಅಂತಿದ್ದಾರೆ. ನೀನು ಮಾಡ್ತಿರೋದಕ್ಕೆ ನನ್ನ ಅಪ್ಪನ ಕೈಲಿ ನಿನ್ನನ್ನು ಯಾವುದೇ ರೀತಿಯ ಫೆಸಿಲಿಟಿ ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ, ನಿನ್ನ ಕತೆ ಆಮೇಲೆ ಏನಾಗುತ್ತೆ ಗೊತ್ತಿದೆಯಾ ಅಂತ ಹೇಳಿ ವಿಕ್ಕಿ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಪ್ರತಾಪ್ ಅವ್ರ ಮುಂದೆ ವಿಕ್ಕಿ ಅಬ್ಬರ ಏನೂ ಕೂಡ ನಡೆಯೋದಿಲ್ಲ. ಬಿಕಾಸ್ ವಿಕ್ಕಿ ಮುಂದೆನೆ ಪ್ರತಾಪ್ ಯಾವಾಗಲೂ ಕೂಡ ನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾರೆ. ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಏನಪ್ಪ ನೀನು ಪ್ರತಾಪ್ ಸರ್ನ ಟ್ರಾನ್ಸ್ಫರ್ ಮಾಡಿಸ್ತೀಯಾ, ನೀನು ಹೊರಗಡೆ ಇದ್ರೆ ತಾನೇ ಅದನ್ನೆಲ್ಲ ಮಾಡೋದು, ಒಳಗಡೆ ಹೋಗ್ತೀಯಲ್ಲ ನೀನು, ಎಲ್ಲಿರುತ್ತೀಯಾ ನೀನು ಹೊರಗಡೆ ಇದನ್ನೆಲ್ಲ ಮಾಡೋದಕ್ಕೆ? ನಿನ್ನ ತಂದೆ ಪಾಪ ಒಳಗಿರೋ ನಿನ್ನ ಬಿಡಿಸ್ಕೊಂಡು ಬರೋದ್ರಲ್ಲೇ ಕಾಲ ಕಳಿಬೇಕಾಗುತ್ತೆ, ಅಂಥದ್ರಲ್ಲಿ ಪ್ರತಾಪ್ ಸರ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುತ್ತಾ? ಒಂದು ತಿಳ್ಕೊ, ನಿನ್ನ ಥರ ಕಾಪಿ ಮಾಡೋ ಏನು ಪಾಸ್ ಮಾಡಿ ಬಂದಿರೋರಲ್ಲ ಅವರು, ಮೆರಿಟಲ್ಲಿ ಪಾಸ್ ಆಗಿ ಬಂದಿರೋರು, ಅವ್ರಿಗೆ ನಿನ್ನ ಒಂದು ಭಯ ಎಲ್ಲ ಇರೋದಿಲ್ಲ, ನ್ಯಾಯಕ್ಕೆ ಇರ್ತಕ್ಕಂಥ ಮನುಷ್ಯ ಅಂತ ಹೇಳಿ ಇಲ್ಲಿ ಭಾರ್ಗವಿ ಪ್ರತಾಪ್ ಅವ್ರಿಗೆ ಹೇಳ್ತಾರೆ. ಸರ್ ಇವ್ರಿಗೆಲ್ಲ ನಮ್ಮ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಆಗೋದಿಲ್ಲ, ಇವ್ರಿಗೆ ಬುದ್ಧಿ ಕಲಿಯೋದಿಲ್ಲ ಅಂತಿದ್ದಾರೆ. ಬಿಕಾಸ್ ಇಲ್ಲಿ ವಿಕ್ಕಿ ಪ್ರತಾಪ್ ಮೇಲೆ ಕೈ ಮಾಡೋಕೆ ಮುಂದಾಗಿರ್ತಾರೆ. ಇಲ್ಲಿ ಭಾರ್ಗವಿ ತಡೀತಾರೆ. ನಂತರ ಇವ್ರಿಗೆ ಏನೇ ಇದ್ರು ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಉತ್ತರ ಕೊಡಿ ಸರ್ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಈ ಬಾರಿ ನಾವು ಬೇಡ, ನೀವೇ ತಗೊಂಡು ಹಾಕ್ತಾರೆ ಇವನಿಗೆ ಅಂತ ಹೇಳಿ ಲಾಟಿನೇ ಕೊಟ್ಬಿಡ್ತಾರೆ ಇಲ್ಲಿ ಭಾರ್ಗವಿಗೆ ಲಾಟಿ ಕೊಡ್ತಿದ್ದಾಗ ಈಕೆ ವಿಕ್ಕಿ ಕಂಠಾಮಂಡಲ ಆಗ್ತಿದ್ದಾನೆ. ಹಾಗಂದ್ ಮಾತ್ರಕ್ಕೆ ಲಾಟಿ ತಗೊಂಡು ಸುಮ್ಮನೆ ನಿಂತ್ಕೋತಾಳೆ ಭಾರ್ಗವಿ. ಖಂಡಿತ ಇಲ್ಲ, ಲಾಟಿ ತಗೊಂಡಿದ್ದೆ ಎರ್ರಾ ಬಿರ್ರಿ ಇಲ್ಲಿ ವಿಕ್ಕಿಗೆ ಬೀಸಿ ಹೊಡೆದು ಬಡ್ದು ಬಿಸಾಡ್ತಾಳೆ. ವಿಕ್ಕಿ ಅಂತೂ ನಿನ್ನ ನೋಡ್ಕೋತೀನಿ ಅನ್ನೋದು ಬಿಟ್ಟು ಇನ್ನೇನೂ ಕೂಡ ಆಗೋದಿಲ್ಲ. ಆತ ಕಡೆ ಬೃಂದ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅಮ್ಮಂಗೆ ಕಾಲ್ ಮಾಡಿದ್ದೆ, ಅಮ್ಮ ಏನಾಯ್ತಮ್ಮ, ನೀನು ಭಾರ್ಗವಿ ಕೋರ್ಟಿಗೆ ಬರ್ದಿರೋ ರೀತಿ ಮಾಡ್ತೀಯ ಅಲ್ವಾ, ಹಾಗೆ ಹೀಗೆ ಅಂತಿದ್ರೆ ಇಲ್ಲಿ ನಿನ್ನೆ ರೌಡಿಗಳು ಬಂದು ಅದೇನೋ ಹುಡ್ಕೋದಕ್ಕೆ ಪೆನ್ ಡ್ರೈವ್ ಹುಡ್ಕೋದಕ್ಕೆ ರೌಡಿಗಳು ಬಂದಿದ್ರು ಮನೆಗೆ ಅಂತ ಹೇಳ್ತಾರೆ, ಪೆನ್ ಡ್ರೈವ್ ತೊಗೊಂಡು ಹೋದ್ರಮ್ಮ ಅವರು ಅಂತ ಬೃಂದ ಕೇಳಿದಕ್ಕೂ ಇಲ್ಲ ಕಣೆ ಪೆನ್ ಡ್ರೈವ್ ಸಿಕ್ಕಿಲ್ಲ ಅಂತ ಹೇಳಿ ಅಮ್ಮ ಹೇಳ್ತಿದ್ದಾರೆ. ಅದ್ರ ನಡುವೆ JP ಪಾಟೀಲ್ ಬಂದಿದ್ದೆ. ಬೃಂದ ಯಾರ ಜೊತೆ ಮಾತಾಡ್ತಿದ್ಯಾ, ಅಮ್ಮನ ಜೊತೆನ ಅಂತ ಕೇಳ್ತಿದ್ದಾರೆ. ಈ ಕಡೆ ಬೃಂದಾಗೆ ಭಯ ಆಗ್ತಿದೆ. ಫೈನಲಿ ನಾನು ಭಾರ್ಗವಿ ಅಕ್ಕ ತಂಗಿ ಅಂತ ಗೊತ್ತಾದ್ರೆ ಏನ್ ಮಾಡಬಹುದು ಮಾವ ಅಂತ. ಹಾಗಿದ್ರೆ ಇಲ್ಲಿ JP ಪಾಟೀಲ್ ಮುಂದೆ ಬೃಂದಾ ಭಾರ್ಗವಿ ಅಕ್ಕ ತಂಗಿ ಅನ್ನೋ ವಿಷಯ ಗೊತ್ತಾಗಿ ಬಿಡುತ್ತಾ. ಆತ ಕಡೆ ಭಾರ್ಗವಿನೇ ಅರ್ಜುನ್ ಲವ್ವರ್ ಅನ್ನೋ ವಿಷಯ ಇಲ್ಲಿ ಚರಣ್ ಗೊತ್ತಾಗ್ತದೆ. ಬಿಕಾಸ್ ಅರ್ಜುನ್ ಕಾಲ್ ಇಂದ ಇಲ್ಲಿ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ ಚರಣ್. ಫೈನಲಿ ಅದು ಭಾರ್ಗವಿ ನಂಬರ್ ಅನ್ನೋದು ಗೊತ್ತಾಗಿದೆ. ಮುಂದೇನಾಗುತ್ತೆ